ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಹಸ್ಬೆಂಡ್ಗೆ ಅಡುಗೆ ಮಾಡಿಕೊಂಡು ಲಂಚ್ ಪ್ಯಾಕ್ ಮಾಡಿ ಅವನ ಆಫೀಸ್ ಹತ್ರ ಹೋಗಿ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ. ಸೊ ಬನ್ನಿ ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವನಿಗೆ ಎಗ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಮಳೆ ಬೇರೆ ಬರ್ತಾಯಿದೆ, ವೆದರಿಗೆ ಚೆನ್ನಾಗಿರುತ್ತೆ ಬಿರಿಯಾನಿ ತಿಂದರೆ ಅಂತ. ಸದ್ಯಕ್ಕೆ ಚಿಕನ್ ಮಾಡೋಕ್ಕಾಗಲ್ಲ. ಸೊ ಎಗ್ ಬಿರಿಯಾನಿ ಮಾಡ್ಕೊಂಡು ಹೋಗೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಎಗ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ನಿಮಗೂ ಬೇಕಂದರೆ ಅದಕ್ಕೆ ಒಂದು ಪ್ಯಾನ್ ತೊಗೊಂಡು ಸ್ಟವ್ ಮೇಲೆ ಇಟ್ಕೋಬೇಕು. ಇವಾಗ ನಾನು 5 ಎಗ್ ತಗೊಂಡು ಬೇಯಕ್ಕಂತ ಇಟ್ಟಿದ್ದೀನಿ. ಎಗ್ ಬೇಯಬೇಕು ಚೆನ್ನಾಗಿ. ಆ್ಯಕ್ಚುಲಿ ಏನಂತಂದರೆ ಅವನಿಗೆ ಮುಂಚೆನೇ ಗೊತ್ತಿತ್ತು. ನಾನು ಬೆಳಗ್ಗೆ ಹೇಳಿದ್ದೆ ಅವನಿಗೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನಲಿಲ್ಲ ಅವನು. ಸೊ ನಾನು ಹೇಳಿದ್ದೆ ಬರ್ತೀನಿ ಮಧ್ಯಾಹ್ನ ಅಂತ ಊಟ ತಗೊಂಡು. ಆದರೆ ಮಳೆ ಬರ್ತಾಯಿತ್ತು. ಸೊ ನಾನು ಹೋಗಲ್ಲ ಅಂತ ಅವನು ಅಂದ್ಕೊಂಡಿರ್ತಾನೆ. ಇನ್ನೊಂದಿಗೆ ತುಂಬ ಕೆಲಸ ಬೇರೆ ಇದೆ ಪಾಪ. ಸೊ ಚೆನ್ನಾಗಿರುತ್ತೆ, ಸರ್ಪ್ರೈಸ್ ಕೊಟ್ಟರೆ ಖುಷಿ ಆಗ್ತಾನೆ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡು ಹೋಗ್ತಿದ್ದೀನಿ. ಇವಾಗ ಟೈಮ್ ಆಲ್ರೆಡಿ 12:39 ಆಗ್ಬಿಟ್ಟಿದೆ. ಅವ್ನು ಲಂಚ್ ಬ್ರೇಕ್ ಟೈಮ್ ಅಷ್ಟರಲ್ಲಿ ನಂಗೆ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಅವ್ನು ನಾನು ಹೋಗೋಷ್ಟರಲ್ಲಿ ಊಟ ಮಾಡಿಲ್ಲ ಅಂತಂದರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಅಕಸ್ಮಾತ್ ತಿನ್ನಿಲ್ಲ ಅಂದರೂ ಪರವಾಗಿಲ್ಲ, ತಿಂದಿದ್ರೇನು ಪರವಾಗಿಲ್ಲ, ತಿನ್ನಿಸ್ತೀನಿ. ಅಲ್ಲಿ ನನಗೆ ಸ್ವಲ್ಪ ಬೋರಿಂಗ್ ಅನಿಸುತ್ತೆ. ಬೋರ್ ಆಗೋದ್ರಿಂದ ಅಡುಗೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊತೀನಿ ಅವ್ನು ಬರೋವರೆಗೂ. ನನ್ನ ಹಸ್ಬೆಂಡ್ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಮೋಸ್ಟ್ ಆಫ್ ದ ಟೈಮ್ಸ್ ಅವನೆಲ್ಲ ಕೆಲಸಕ್ಕೂ ಹೆಲ್ಪ್ ಮಾಡ್ತಾನೆ. ನನಗೆ ಆ್ಯಕ್ಚುಲಿ ಅವ್ನು ಮಾಡೋ ರಸಮ್ ತುಂಬ ಇಷ್ಟ ಆಗುತ್ತೆ. ನಿಮ್ಗೇನಾದರೂ ಆ ರಸಮ್ದು ವಿಡಿಯೋ ಬೇಕಂದರೆ ಹೇಳಿ, ಹೆಂಗಂದ್ರೂ ಮಾಡಿಸ್ತೀನಿ ಅವನ ಹತ್ರ. ಇಲ್ಲಿ ನಾನು ಇಷ್ಟು ದಿವಸ ನೋಡಿರೋ ಮಟ್ಟಿಗೆ ಎಲ್ಲ ವೆಜಿಟೇಬಲ್ಸ್ ಸಿಗುತ್ತೆ, ಫ್ರೂಟ್ಸು ಎಲ್ಲ ಸಿಗುತ್ತೆ. ಸಮ್ಮರ್ ಸೀಸನ್ ಆಯಿತಾ, ಸಮ್ಮರ್ ಸೀಸನಲ್ಲಿ ಸೂರ್ಯ ಬಿಟ್ಟು ಇನ್ನೆಲ್ಲ ಬರ್ತಾಯಿದೆ. ಇತ್ತು ಮಳೆ, ಬಿಸಿಲಿತ್ತು. ಲಾಸ್ಟ್ ವೀಕೆಲ್ಲ ಬಿಸಿಲಿತ್ತು. ಈ ವೀಕ್ ಫುಲ್ ಮತ್ತು ಸ್ಯಾಟರ್ಡೇಯಿಂದ ಮತ್ತೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಚೆನ್ನಾಗಿ ಅದಕ್ಕೆ ಬೇಕಾಗಿರೋ ಇದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕಿ ಕ್ವಿಕ್ಕಾಗಿ ಅಡುಗೆ ರೆಡಿ ಮಾಡಿ ಪಟಾಪಟ್ ಅಂತ ತೊಗೊಂಡೋಗಿ ಕೊಡ್ತೀನಿ. ಫಸ್ಟ್ ನಾನು ಮೊಟ್ಟೆನ ಬೇಯಿಸ್ಕೊಂಡು ಫ್ರೈ ಮಾಡ್ಕೊತೀನಿ. ಆಯಿಲಲ್ಲಿ ಕೆಲಸ ಮಾಡಿಕೊಂಡು ಮನೆಗೆ ಬರುವಾಗ ಅವ್ರಿಗೆ ಸರ್ಪ್ರೈಸ್ ಕೊಡೋದ್ರಲ್ಲಿ ಒಂಥರ ಮಜಾ ಇರೋದು. ಈಗ ಅನಿಸೋ ಪ್ರಕಾರ ಬರೀ ಹುಡುಗಿರು ಮಾತ್ರ ಸರ್ಪ್ರೈಸ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಹುಡುಗರಿಗೂ ಹಾಗೆ ಸರ್ಪ್ರೈಸ್ ಕೊಡಬೇಕು. ಈವನ್ ಲೇಡೀಸ್ ಇಷ್ಟು ತನಕ ಇವಾಗವರೆಗೂ ಏನಾದರೂ ನಿಮ್ಮ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಟ್ಟಿಲ್ಲ, ನೀವು ಇಷ್ಟಪಡೋರಿಗೆ ಏನಾದರೂ ಸರ್ಪ್ರೈಸ್ ಕೊಟ್ಟಿಲ್ಲ ಅಂದರೆ ಸರ್ಪ್ರೈಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಅದೊಂಥರ ಡಿಫ್ರೆಂಟ್ ಫೀಲಿಂಗ್. ಇವಾಗ ನಮ್ಗೆ ಹೆಂಗೆ ಅನಿಸುತ್ತೆ, ಯಾರಾದರೂ ನಮಗೋಸ್ಕರ ಅಂತ ಏನಾದರೂ ಮಾಡಿದಾಗ ಸೇಮೇ ಅವರಿಗೂ ಹಾಗೆ ಫೀಲ್ ಆಗುತ್ತೆ. ಇವಾಗ ಒಬ್ಬರೇ ಮಾಡೋಕ್ಕಾಗಲ್ಲ ಅಲ್ವಾ, ಎಲ್ಲನೂ ಒಂದು ಸೈಡಿಂದನೇ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾವು ಈ ಕಡೆಯಿಂದ ಏನಾದರೂ ನಮ್ಮ ಕೈಲಿ ಆದಷ್ಟು ಮಾಡಬೇಕು. ಅವ್ರು ಕೊಟ್ಟಷ್ಟು ಪ್ರೀತಿ ಕೊಡೋಕ್ಕಾಗಿಲ್ಲ ಅಂತಂದ್ರೆ ನಮಗೆ ಎಷ್ಟಾಗುತ್ತೆ ಅಷ್ಟು ಪ್ರೀತಿ ಕೊಡ್ಬೋದು ನಾವು. ಇದು ಆ್ಯಕ್ಚುಲಿ ಈ ಥರ ಎಲ್ಲ ಮಾಡ್ತಿರೋದು ನನ್ನ ಫಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಯೂಶ್ವಲಿ ನನ್ನ ಹಸ್ಬೆಂಡ್ ಇರ್ತಿದ್ರು ನನ್ನ ಜೊತೆ. ನಾನು ವ್ಲಾಗ್ಸ್ ಮಾಡುವಾಗ, ಏನಾದರೂ ವೀಡಿಯೋಸ್ ಶೂಟ್ ಮಾಡುವಾಗ ನನ್ನ ಹಸ್ಬೆಂಡ್ ಇರ್ತಿದ್ರು. ಬಟ್ ಇವತ್ತೇ ಅವನಿಲ್ದೇ ನಾನು ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಹಾಗೆ ಹೀಗೆ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವನಿಗೂ ಹೇಳಿಲ್ಲ ನಾನು ಶೂಟ್ ಮಾಡ್ತಿದ್ದೀನಿ ಅಂತ. ಬೆಂಗಳೂರಲ್ಲಿ ಅಂತ ಅಂದರೆ ಯಾವಾಗಲೂ ಸುತ್ತ ಯಾರಾದರೂ ಇರ್ತಾರೆ, ಅಥವಾ ಅಟ್ಲೀಸ್ಟ್ ಹೋಗಿ ಅಕ್ಕಪಕ್ಕದ ಮನೆಯವ್ರ ಜೊತೆನಾದರೂ ಮಾತಾಡ್ಬೋದು. ಯಾರೂ ಇಲ್ಲ ಅಂತ ಅಂದರೆ. ಬಟ್ ನಾನಿಲ್ಲಿ ಬಂದಾಗ್ಲಿಂದನೂ ನನ್ನ ಮನೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ಹೇಳಬೇಕಂತ ಅಂದರೆ ಆ್ಯಕ್ಚುಲಿ ಯಾರೂ ನಾನು ಡೋರ್ ತೆಗ್ದಿದ್ದೇ ನೋಡಿಲ್ಲ ಇದುವರೆಗೂ. ಇರ್ತಾರಂತೆ, ಅದು ಡಿಪೆಂಡ್ಸ್. ಕೆಲವೊಂದು ಕಡೆ ಮಾತಾಡಿಸ್ತಾರೆ, ಕೆಲವೊಂದು ಕಡೆ ಮಾತಾಡ್ತಾನೆ. ಇವಾಗ ಇದು ಮೊಟ್ಟೆ ರೆಡಿಯಾಗಿದೆ. ಇದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಮಧ್ಯಕ್ಕೆಲ್ಲ ಮಸಾಲ ಹಿಡಿಬೇಕಲ್ವ, ಸೊ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಫ್ರೈ ಮಾಡ್ತೀನಿ. ಆಯಿಲಲ್ಲಿ ಹಾಕ್ಬಿಟ್ಟು ಮಸಾಲ ಹಾಕ್ಬಿಟ್ಟು ಫ್ರೈ ಮಾಡಿ. ಇವಾಗ ಈ ಪ್ಯಾನಿಗೆ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಗರಂ ಮಸಾಲ, ಧನಿಯಾ ಪೌಡರು, ಚಿಲ್ಲಿ ಪೌಡರು, ಸಾಲ್ಟ್ ಹಾಕಿ ಮತ್ತು ಅದಕ್ಕೆ ಮೊಟ್ಟೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಮೊಟ್ಟೆಗೆ ಅದೆಲ್ಲ ಇಟ್ಕೋಬೇಕು, ಒಂದು ಸ್ವಲ್ಪ ಫ್ರೈ ಹಾಕಬೇಕು. ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಮೊಟ್ಟೆ ರೆಡಿ ಆಗ್ತದೆ.
ಹೋಪ್ಫುಲಿ ವಿತಿನ್ 2 o'clock ನಾನು ಫಿನಿಷ್ ಮಾಡಿ ಲಂಚ್ ಟೈಮ್ಗೆ ಕರೆಕ್ಟಾಗಿ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಅದು ಮೊಟ್ಟೆ ಫ್ರೈ ಆಗ್ತಿರುವಾಗ ನಾನು ಅನ್ನಕ್ಕೆಲ್ಲ ಇಟ್ಕೊತೀನಿ, ರೆಡಿ ಮಾಡ್ತೀನಿ. ಸೊ ಎದ್ದು ಬೇಗ ಆಗುತ್ತೆ. ಇವಾಗ ನೋಡಿ ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆಗಿದ್ರೆ ಸಾಕು. ವಿ ಆರ್ ಗುಡ್ ಟು ಗೋ. ಕುಕ್ಕರಿಗೆ ಆಯಿಲ್ ಹಾಕಿದ್ದೀನಿ. ಆಯಿಲು ನಾನು 4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಪಲಾವ್ ಸಾಮಾನು ಹಾಕಬೇಕು. ಇವಾಗ ನೋಡಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಇದು ಆಲ್ರೆಡಿ ಎಣ್ಣೆ ಕಾದಿದ್ರಿಂದ ಬೆಂದಿದೆ. ಸೊ ನಾನು ಇದಕ್ಕೆ ಹಿಂಗೆ ಈರುಳ್ಳಿ ಹಾಕ್ಕೋತೀನಿ. ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಸೊ ಇವಾಗ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಅದಕ್ಕೆ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಹಾಕಿ ಅದನ್ನು ಫ್ರೈ ಮಾಡ್ಕೊತಾ. ಈರುಳ್ಳಿ ಚೆನ್ನಾಗಿ ಬೆಂದಷ್ಟು ಅಂದರೆ ಫ್ರೈ ಆದಷ್ಟು ಆಯಿಲಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಡುಗೆದು. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವಾಗ ಅಡುಗೆ ಮಾಡ್ತಿದ್ರೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೆಲವೊಂದು ಈ ಚಿಲ್ಲಿ ಚಿಕನ್ನು, ಲೆಮನ್ ಚಿಕನ್ ಎಲ್ಲ ಮಾಡ್ತಿರುವಾಗ ಇರ್ತದಲ್ಲ, ಅದಕ್ಕೆ ಈರುಳ್ಳಿನ ತುಂಬ ಡೀಪ್ ಫ್ರೈ ಮಾಡ್ಕೋಬಾರ್ದು. ಬೇರೆ ಎಲ್ಲದಕ್ಕೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಈರುಳ್ಳಿ ಎಣ್ಣೆ ಬಿಡೋವರೆಗೂ ವೆಯ್ಟ್ ಮಾಡಿದಾಗ ಫ್ಲೇವರ್ ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇವಾಗ ನೋಡಿ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಟೊಮೆಟೊ ಹಾಕ್ತೀನಿ. ಟೊಮೆಟೊನ ನಾನು ಸರಿಯಾಗಿ ಒಂದೇ ತೊಗೊಂಡಿದ್ದೀನಿ. ಒಂದೇ ಒಂದು ಕಟ್ ಮಾಡಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ಜಾಸ್ತಿನೇ ಹುಳಿ ಇದೆ. ಈಗ ಯೂಸ್ ಮಾಡೋ ಟೊಮೆಟೊ ಏನಾದರೂ ಹುಳಿ ಇಲ್ಲ ಅಂತಂದರೆ ನೀವು 2 ಯೂಸ್ ಮಾಡ್ಬೋದು. ಟೊಮೆಟೊ ಫ್ರೈ ಆಗುತ್ತೆ. ಟೊಮೆಟೊ ಫ್ರೈ ಆಗಿದ್ಮೇಲೆ ನಾನು ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತೀನಿ. ಅದನ್ನು ಹಾಕಿ ಫ್ರೈ ಮಾಡ್ತೀನಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಲ್ಲ. ಯಾಕಂತಂದರೆ ನನ್ನ ಹಸ್ಬೆಂಡ್ ಜಾಸ್ತಿ ಖಾರ ತಿನ್ನಲ್ಲ. ತುಂಬ ಖಾರ ಆದರೆ ಅವ್ನು ತಿನ್ನೋಕೆ ಹೋಗಲ್ಲ. ನಾನು ಚಿಲ್ಲಿ ಪೌಡರ್ ಎಲ್ಲ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಖಾರ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಚಿಲ್ಲಿನ ನಾನು ಹಾಕಲ್ಲ, ಇಲ್ಲಿ ಸ್ಕಿಪ್ ಮಾಡ್ತೀನಿ. ನಿಮ್ಗೇನಾದರೂ ಬೇಕಿದ್ರೆ ನೀವು ಹಾಕ್ಬೋದು. ಇಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಇದರಿಂದ ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಇನ್ನೊಂದು ಸ್ವಲ್ಪ ಇನ್ನೊಂದು 2 ಸೆಕೆಂಡ್ ಅಷ್ಟು ಫ್ರೈ ಮಾಡಿ ಇದಕ್ಕೆ ಮಸಾಲ ಹಾಕಬೇಕು. ಇವಾಗ ಇದಿಷ್ಟು ಫ್ರೈ ಆಗಿದೆ. ಅದಕ್ಕೆ ನಾನು ಮಸಾಲ ಹಾಕೋತೀನಿ. ಏನೇನು ಮಸಾಲ ಅಂದರೆ ಸೇಮ್ ಗರಂ ಮಸಾಲ, ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್, ಇದು 3 ಹಾಕೋತೀನಿ. ನಿಮ್ಮ ಹತ್ರ ಏನಾದರೂ ಚಿಕನ್ ಮಸಾಲ ಇದ್ದರೆ, ನಿಮಗೆ ಇಷ್ಟ ಆಗೋದಿದ್ದರೆ ಆ ಫ್ಲೇವರು ನೀವು ಹಾಕೋಬೋದು. ಚಿಕನ್ ಮಸಾಲ ಹಾಕಿದ್ರೆ ಅದೊಂಥರ ತುಂಬ ಮಸಾಲ ಫ್ಲೇವರ್ ಬರುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ನಾನು ಹಾಕೋಕ್ಕೆ ಹೋಗಲ್ಲ. ನಾನು ಬರೀ ಈ ಸ್ಪೈಸಸ್ ನಾನೇನೇನು ಹೇಳಿದೆ ಅದನ್ನು ಮಾತ್ರ ಹಾಕ್ತೀನಿ. ಅದಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಾಡ್ತೀನಿ. ನೋಡಿ ಚಿಲ್ಲಿ ಪೌಡರ್ 1 ಸ್ಪೂನ್ ತೊಗೊಳ್ತೀನಿ. ಇದು 1 ಸ್ಪೂನ್ ಹಾಕ್ತೀನಿ. ಧನಿಯಾ ಪೌಡರು ಅಷ್ಟೇ 1 ಸ್ಪೂನ್ ಹಾಕ್ತೀನಿ. ಹಾಗೆ ಗರಂ ಮಸಾಲ 1 ಸ್ಪೂನ್. ಇವಾಗ ಅರಿಶಿನ ಮತ್ತು ಸಾಲ್ಟ್ ಹಾಕ್ಬಿಟ್ಟು 1 ಚಿಟಿಕೆ ಅಷ್ಟು ಮಾತ್ರ ಅರಿಶಿನ ತೊಗೊತಿದ್ದೀನಿ. ನೋಡಿ ಇವಾಗ ಇದಿಷ್ಟು ಮಸಾಲಾನ ಆಗಿ ಫ್ರೈ ಮಾಡ್ಕೊಬೇಕು. ಇವಾಗ ನೋಡಿ ನಾನು ಇದಕ್ಕೇ 3 ಕಪ್ ಅಕ್ಕಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕಿ ಅದನ್ನ ಇವಾಗ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ನೀರು ಹಾಕೋಕ್ಕೆ ಮುಂಚೆ ಅದು ಅಕ್ಕಿಗೂ ಚೆನ್ನಾಗಿ ಮಸಾಲ ಇಟ್ಕೊಳ್ಳುತ್ತೆ. ಸೊ ಒಂದೊಂದು ಇರ್ತದಲ್ವ ವೈಟ್ ರೈಸನ್ನೇ ವೈಟ್ಗೆ ಇರುತ್ತೆ ರೈಸು, ಕೆಲವೊಂದು ಸತಿ ಮಾಡಿದಾಗ ಆ ಥರ ಆಗಲ್ಲ. ಹಿಂಗೆ ಮಾಡಿದೆ 3 ಗ್ಲಾಸ್ ಅಕ್ಕಿ ಹಾಕಿದ್ದೀನಲ್ವ, 3 ಗ್ಲಾಸ್ ಅಕ್ಕಿಗೆ ಇವಾಗ ನಾನು 5.5 ಗ್ಲಾಸ್ ನೀರು ಹಾಕಿ ನಾನು ಇದಕ್ಕೆ ಸಾಲ್ಟ್ ಹಾಕ್ತಿದ್ದೀನಿ. ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮಗೆ ಸಾಲ್ಟ್ ಹಾಕೋಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಅದನ್ನೇ ಮಾಡಿ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ತೀನಿ. ಇವಾಗ ಇದಕ್ಕೆ ನಾನು ಫ್ರೈ ಮಾಡಿ ತಿಟ್ಕೊಂಡಿರೋ ಎಗ್ನ ಹಾಕ್ತೀನಿ.
ಆಯಿತು. ಇದನ್ನು ಮುಚ್ಚಿಡಬೇಕು. ಫೈನಲಿ ಅನ್ನ ಇನ್ನೊಂದು 5-10 ಮಿನಿಟ್ಸಲ್ಲಿ ಮುಗಿಯುತ್ತೆ. ಬೇಗ ಪ್ಯಾಕ್ ಮಾಡಿಕೊಂಡು ತಗೊಂಡು ಅವನ ಆಫೀಸ್ ಹತ್ರ ಹೋಗೋಣ. ಮೆಸೇಜ್ ಮಾಡ್ತಿದ್ದಾನೆ ಪಾಪ, ಸ್ಟ್ರೆಸ್ಡ್ ಆಗಿರಬೇಕು ಜಾಸ್ತಿ. ಖುಷಿ ಆಗ್ತಾನೆ ಡೆಫಿನೆಟಾಗಿ ಖುಷಿ ಆಗ್ತಾನೆ ಅಂತ ನನಗೆ ಅನ್ನಿಸ್ತಿದೆ. ವಿಲ್ ಸಿ. ನೋಡಿ ಇವಾಗ ಎಗ್ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ತಗೊಂಡು ಮನೆಗೆ ಹೋಗಿ ಕೊಟ್ಟರೆ ಬಾಕ್ಸ್ ರೆಡಿಯಾಗಿದೆ, ತಗೊಂಡು ಹೋಗೋಣ. ಇವಾಗ ಹೊರಟಿದ್ದೀನಿ. ಮಳೆ ಬೇರೆ ಫುಲ್ ಜೋರಾಗಿ ಬರ್ತಾಯಿದೆ. ಹೆಂಗೆ ಹೋಗ್ತೀನೋ ಗೊತ್ತಿಲ್ಲ. ಹೋಗ್ಬಿಟ್ಟು ಅಲ್ಲೋಗಿ ಸಿಗ್ತೀನಿ. ಫುಲ್ ಜೋರು ಮಳೆ ಬರ್ತಾಯಿದೆ. ನಮ್ಮ ಮನೆಯಿಂದ ಒಂದು 10 ಮಿನಿಟ್ಸ್ ಅಷ್ಟೇ ಆಗುತ್ತೆ ಅವ್ರ ಆಫೀಸಿಗೆ. ಸೊ ಬೇಗ ಹೋಗಿ ಸಿಗ್ತೀನಿ. ನಾನಂತೂ ಫುಲ್ ಮಳೆಯಲ್ಲೆಲ್ಲ ನೆನ್ಕೊಂಡು ಹೋಗ್ತಾಯಿದ್ದೀನಿ. ಅವನು ಊಟ ತಿಂದಿಲ್ಲ ಅಂದರೆ ಸಾಕು, ಹೆಂಗಂದರು. ನಾನಂತೂ ಫುಲ್ ಮಳೆಯಲ್ಲೆಲ್ಲ ನೆನ್ಕೊಂಡು ಹೋಗ್ತಿದ್ದೀನಿ. ಅವನು ಊಟ ಮಾಡಿರಲಿಲ್ಲ ಅಂದರೆ ಸಾಕು ನಾನು ಹೋಗೋಷ್ಟರಲ್ಲಿ. ಇವಾಗ ಅವ್ರ ಆಫೀಸ್ ಹತ್ರ ಬಂದೆ, ವೆಯ್ಟ್ ಮಾಡ್ತಿದ್ದೀನಿ. ಬರ್ತೀನಿ ಅಂದಿದ್ದಾನೆ. ನೋಡಿ ಬರ್ತಾ ಇದ್ದಾರೆ ನಮ್ಮ ಮನೆ ದೇವರು. ಬಂದ್ರೋ ತಗೊಳ್ಳಿ, ತಿಂದ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹೇಳಿ. ಹೆಂಗಿದೆ ಪಾಪ, ಬಿಸಿ. Smells yummy actually. So let's go back and start ಮಾಡೋಣ. ನಾನಂತೂ ಬಾಗಿ ಸೊಕ್ಕದಾಗತ್ತೆ ನಿಜವಾಗ್ಲು. ಬಾಸ್ಮತಿ ಮಾಡಿದ್ದಾ? ನಿಜವಾಗ್ಲೂ ಸಕ್ಕತ್ತಾಗತ್ತೆ ಆ್ಯಕ್ಚುಲಿ. ನನಗೆ ಹೊಟ್ಟೆ ಹಸಿವು ಆಗ್ತಿತ್ತು, ಅದಕ್ಕೂ ಒಂಥರ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ. ಹೌದಾ? ಚಳಿಗೂ ಅದಕ್ಕೆ ಬಿಸಿ ಬಿಸಿ ಬೇರೆ ಒಳ್ಳೆ ಮಜಾ ಬರ್ತಾ ಇದೆ. ಹೆಂಗನ್ನಿಸ್ತು ಪಾಪ? ಸಕ್ಕದಾಗಿತ್ತು. ಹೆಂಗಿತ್ತು ನನ್ನ ಸರ್ಪ್ರೈಸ್ ಥರ ಇದ್ದಿರಲಿಲ್ಲ, ಫೋನ್ ಮಾಡಿದ್ದಲ್ಲ. ಸೊ ಬಟ್ ಎಗ್ ಬಿರಿಯಾನಿ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಅದಕ್ಕೆ ಹೇಳಿಲ್ಲ. ಬಟ್ ಬಿರಿಯಾನಿ ಮಾತ್ರ ಸಕ್ಕದಾಗಿತ್ತು. ಹಸ್ಕೊಂಡಿದ್ದಕ್ಕೂ ಅದಕ್ಕೂ ಒಳ್ಳೆ ಬ್ಯಾಟಿಂಗ್ ಆಯಿತು. ಥ್ಯಾಂಕ್ ಯು, ವೆಲ್ಕಮ್. ಸರಿ, ಇವಾಗ ನೀನು ಆಫೀಸ್ಗೆ ಹೋಗು, ನಾನು ಮನೆಗೆ ಹೋಗ್ತೀನಿ. ಸರಿ ಬಾ, ಕೊಡ್ತೀನಿ. ಬಾಯ್ ಬಾಯ್. ನಾನು ಇನ್ನೂ ಇವಾಗ ಮನೆಗೆ ಬಂದೆ. ಮಳೆ ಫುಲ್ ಜೋರಾಗಿ ಬರ್ತಾಯಿದೆ. ಎಲ್ಲ ನೆಂದೋಗ್ಬಿಟ್ಟಿದ್ದೀನಿ ನಾನು. ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿಗೆ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.